ಈಗ ನಾನು ಮೊನ್ನೆ ಪ್ರತಿ ಪ್ರೌಢಶಾಲೆಗೂ ವಿಸಿಟ್ ಮಾಡಿದ್ದೆ ನಾನು. ಅಲ್ಲ ಪ್ರತಿ ಶಾಲೆಗೂ ವಿಸಿಟ್ ಮಾಡಿದ್ದೆ. ನಾನು ಹೋಗಿದ ತಕ್ಷಣ ಸ್ಟ್ರೆಂತ್ ಕೇಳ್ತೀನಿ, ಸ್ಟ್ರೆಂತ್ ಎಷ್ಟು ಅಂತ ಕೇಳ್ತೀನಿ. SLC 22, 23, 24 ಅಂತ ಹೇಳ್ತಾರೆ. 25 ಬೇಕೇ ಬೇಕು. ನಿಮ್ಗೆ ಅರ್ಥ ಆಯ್ತಾ? ಆ 25 ತುಂಬಲಿಕ್ಕೆ ಎಲ್ಲೋ ಓದೋರ್ನ ಹುಡ್ಕೊಂಡು ಹಾಕಂತಾರೆ ಪಾಪ ಇವ್ರು ಫುಲ್ಫಿಲ್ ಮಾಡ್ಲಿಕ್ಕೆ, ಏರಿಯಡ್ ಇರ್ಬೋದು ಎಲ್ಲ ಮಾಡ್ಲಿಕ್ಕೆ. ಇದೆಲ್ಲ ಒಂದು ಕಡೆ ಏನಾಗುತ್ತೆ ಅಂತಂದ್ರೆ ಅವೇರ್ನೆಸ್ ಕಮ್ಮಿ ಆಗ್ತಿದೆಯೋ ಇಲ್ಲ ಸರ್ಕಾರಿ ಶಾಲೆಗಳು ಕಂಡು ಮಾಡ್ತಾರೋ ಅಂತ ಅರ್ಥ ಆಗ್ತಲ್ಲ. ಸೊ 100% ಎಷ್ಟು 100% ತರಬೇಕು. ಬಟ್ ಏನು ಗೊತ್ತು, ಇದು ಕೊರತೆ ಏನು ಹೇಳಿ, ಮಾಹಿತಿ ಕೊರತೆ, ಅವೇರ್ನೆಸ್ ಬೇಕು. ನಾನೇನು ಹೇಳಿದ್ದೀನಿ, ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಮಾರ್ಕೆಟಿಂಗ್ ಮಾಡಿ ಅಂತ ಹೇಳಿದ್ದೀನಿ. ಯಾಕೆ ಖಾಸಗಿ ಶಾಲೆ ಮಾರ್ಕೆಟಿಂಗ್ ಮಾಡ್ತಾರೋ ನೀವು ಹಂಗೆ ಮಾರ್ಕೆಟ್ ಮಾಡಿ. ನಿಮ್ಮ ಏನು ಬಂದಿದೆಯೋ ಪರ್ಸೆಂಟೇಜ್ನ ನಿಮ್ಮ ಮನೆ ಕರಪತ್ರ ಕಳಿಸಿ, ಹೋಗಿ ಮಾತಾಡಿ, ಮಕ್ಕಳ ಕನ್ವಿನ್ಸ್ ಮಾಡಿ ಅಂತ ಹೇಳಿದ್ದೀನಿ. ಖಂಡಿತವಾಗ್ಲೂ ನನಗೆಲ್ಲ ಭಾಷೆ ಕೊಟ್ಟಿದ್ದಾರೆ, ನನಗೆಲ್ಲ ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ಸರಿ 100% ಉತ್ತಮ ರಿಸಲ್ಟ್ ತರಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸರ್ಕಾರದ ಹಂತದಲ್ಲಿ ಗುಣಮಟ್ಟದ ಶಾಲೆಗಳನ್ನ ಗುಣಮಟ್ಟದ ಒಂದು ಎಜುಕೇಶನ್ ಕೊಡದೇ ಇದ್ರೆ ಭಯ ಏನೇ ಅದು ಬೇಸಿಕ್ ಎಡವಟ್ ಆಗ್ತಾರೆ. ಅದೇ ಲಾಸ್ಟ್ ಟೈಮ್ ಹೇಳಿದ್ದೀನಿ ಇನ್ನೂ ಆಗಿಲ್ಲ. ಮಕ್ಕಳು ರೈತರ ಮಕ್ಕಳು ಬಡವ್ರ ಮಕ್ಕಳು ಬಂದಾಗ್ತಾರೆ. ಇಲ್ಲಿ ಪ್ರೈಮರಿ ಎಜುಕೇಶನ್ ಅವರು ಪ್ರೈವೇಟ್ ಸ್ಕೂಲ್ ಕಲ್ತಂಗಿಲ್ಲ, ಈ ಸ್ಕೂಲ್ಗೆ ಹಾಕ್ಬೇಕು, ಇಲ್ಲಿ ಪಾಠ ಸರಿಯಾಗಿ ಮಾಡಲ್ಲ ಅಂತ ಸ್ಕೂಲ್ ಇದೆ. ಒಳ್ಳೆ ಪಾಠ ಮಾಡೋ ಸ್ಕೂಲ್ ಇದ್ದಾರೆ. ಈ ಪಾಠ ಮಾಡ್ತಾ ಇರೋದಕ್ಕೆಲ್ಲ ರಾಜಕಾರಣಿಗಳು ಅಲ್ಲ, ಖಂಡಿತವಾಗ್ಲೂ ನನ್ನ ಆಡಳಿತದಲ್ಲಿ ಅದನ್ನ ತೆಗೆದಿದ್ದೀವಿ. ಆಲ್ಮೋಸ್ಟ್ ಒಂದು ಮಟ್ಟಕ್ಕೆ ತೆಗೆದಿದ್ದೀವಿ. ಸಾಕಷ್ಟು ಶಾಲೆ ಹೆಸರು ಹೇಳ್ತೀನಿ, ಅವೆಲ್ಲ ದುರಂಕಾರಗಳು ತೆಗೆದಿದ್ದೀವಿ ನಾವು. ಯಾಕಂತಂದ್ರೆ ನಾನು ಬಿಟ್ರೆ ಯಾರಿಲ್ಲ ಅನ್ನೋರು ನಾನೇ ಇನ್ಕ್ಲೂಡ್ ನಾನೇ ಆಗಲಿ ಬಿಡಿ. ನಾನೇ ಅಂತಂದ್ರೆ ನನ್ನ ನಾಳೆ ಇಲ್ಲ, ಅರ್ಥ ಮಾಡ್ಕೊಂಡು ನಾನೇ ಅನ್ನೋದು ಇಲ್ಲ. ಬಟ್ ಕೆಲವು ಇದನ್ನ ತೆಗೆದಿದ್ದೀವಿ, ನನ್ನ ಅವಧಿ ತೆಗೆದಿದ್ದೀವಿ ಸರ್. ನನಗಿನ್ನೂ ಸಮಾಧಾನ ಇಲ್ಲ, ನನಗಿನ್ನು ಸಮಾಧಾನ. ಇನ್ನೂ ಉತ್ತಮ ಆಡಳಿತಕ್ಕೆ ನಾನು ಹೆಚ್ಚು ಮಟ್ಟ ಕೈ ಹಾಕ್ತೀನಿ, ಖಂಡಿತ ಕೈ ಹಾಕ್ತೀನಿ. ಸರ್ಕಾರ ಅಂತಲ್ಲಿ ಕೇಳ್ತಿದ್ದೀನಿ. ನೆನ್ನೆ ಕೂಡ ನನಗೂ DDC ತುಂಬ ನಡೆಯಿತು, ಏನು ಎಷ್ಟು ಲಕ್ಷದ ಕೊಡಿ ಅಂತ. ಎಲ್ಲೆಲ್ಲಿ ಇಲ್ವೋ 45 ಜನ ಮಕ್ಕಳು ಎಲ್ಲಿದ್ದಾರೆ, ಅವ್ರು ಬರೀ ಇಬ್ಬರೇ ಇದ್ದಾರೆ, ಒಂದೊಂದು ಕೊಡಿ ಅಂತ ಕೇಳಿದ್ದೀನಿ. ಸೋಮವಾರ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 45 ಮಕ್ಕಳ ಜಾಗದಲ್ಲಿ ಇಬ್ಬರು ಜೊತೆ ಹೆಂಗೆ ಮೇಂಟೈನ್ ಮಾಡ್ಕೋಬೇಕಲ್ಲಿ, ಅಟ್ಲೀಸ್ಟ್ ಒಂದೊಂದು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಫುಲ್ಫಿಲ್ ಮಾಡಿದ್ದಾರೆ, ಆಲ್ಮೋಸ್ಟ್ ಒಂದು 20-28 ಕೊಟ್ಟಿದ್ದಾರೆ. ನಾನು ಇನ್ನೂ ಸಾಲದು ಅಂತ ಕೇಳಿದ್ದೀನಿ. ನಾನು 57-58 ಕೊಡ್ತೀವಿ ತಪ್ಪಿಕೊಂಡಿದ್ದಾರೆ ಸರ್. ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ನ ಮಾಡ್ಕೊಂಡು ಉತ್ತಮ ಆಡಳಿತಕ್ಕೆ ಸ್ಪಂದನೆ ಬೇಕಷ್ಟೇ, ಏನಿಲ್ಲ. CDP ಆಫೀಸಾ ಹತ್ರ ಬಂದಿದೆಯಲ್ಲ, ನಲ್ಲೂರು ನಾನ್ಸಮ್ ಬಿಲ್ಡಿಂಗ್ ಬಂದಿದೆಯಲ್ಲ, ಇಲ್ಲ ಫಿಕ್ಸ್ ಆಯ್ತಲ್ಲ, ಫಿಕ್ಸ್ ಆಗಿದೆ. ನಲ್ಲೂರು ನಾನ್ಸಮ್ ಬಿಲ್ಡಿಂಗ್ಗೆ ಫಿಕ್ಸ್ ಆಯ್ತು, ಆಲ್ರೆಡಿ ಅಗ್ರಿಮೆಂಟ್ ಆಯ್ತು, ಸೈನ್ ಮಾಡ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಶಿಫ್ಟ್ ಆಗ್ತದೆ. ನಾನು ಇವತ್ತು ಇನ್ನೂ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಇದು ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಲಿಕ್ಕೆ ಬಂದಿದೆ. ಇಲ್ಲಿ ಗ್ರಾಮಾಂತರ ಪಕ್ಕದಲ್ಲಿ, ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಜೈನ್ ಸ್ಕೂಲ್ ಪಕ್ಕದಲ್ಲಿ ಅಲ್ಲಿ ತೆರವು ಮಾಡ್ತಾರೆ. ಇವತ್ತು ಜಾಗ ತೆರವು ಮಾಡ್ತಾರೆ, ಹೋಗಿದ್ದಾವೆ, JCB ಹೋಗಿದ್ದಾವೆ, ತೆರವು ಮಾಡ್ತಾರೆ. ಕ್ಲೀನ್ ಮಾಡಿ ಪ್ರಪೋಸಲ್ ಕೊಟ್ಟರೆ ಅಮೌಂಟ್ ಕೊಡ್ತಾರೆ. ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಗ್ರೂಪ್ ರೇಷನ್ ಕಟ್ಟಲಿಕ್ಕೆ. ಸರ್ಕಾರ ಅಂದ್ರೆ ಗಲಾಟೆ ಮಾಡ್ತಿದ್ದೀವಿ, ಫೈಟ್ ಮಾಡ್ತಿದ್ದೀವಿ. ಇವತ್ತೇನು ಕ್ಯಾಬಿನೆಟ್ ಏನು ಡಿಸಿಷನ್ ಆಗುತ್ತೆ ಗೊತ್ತಿಲ್ಲ. ಕ್ಯಾಬಿನೆಟಲ್ಲಿ ನೋಡ್ಬೇಕು, ಅದ್ರಂತ ಅಂತ ಬಗ್ಗೆ ನಾವು ಮಾಡ್ಬೋದು. ಇವತ್ತು ಡಿಸೈಡ್ ಆಗುತ್ತೆ ಸ್ನೇಹಿತರೆ. ಇವತ್ತು 1 ಗಂಟೆ ಇಲ್ಲ, ಇವತ್ತು ಡಿಸೈಡ್ ಆಗುತ್ತೆ. ಇವತ್ತು ಸ್ಥಳೀಯ ಎಲೆಕ್ಷನ್ ಎಷ್ಟೇ ಬ್ಯಾಲೆನ್ಸ್ ಅಂತಂದ್ರೆ ಅಷ್ಟು ಇಷ್ಟಿಲ್ಲ. ಇವರು ಲಾಯರ್ನ ಇಟ್ಟು ಇವತ್ತು ಮಾಡಿ ಇವತ್ತು ನಿರ್ಧಾರ ತಗೊಂತೀವಿ ಸರ್ಕಾರ ಅಂತ ತೀರ್ಮಾನ ತಗೊಂತವ್ರೆ. ಕ್ಯಾಬಿನೆಟ್ ಅಲ್ಲಿ ಪಾಯಿಂಟ್ ಅದೇ ಪಾಯಿಂಟ್ ಇದೆಯೋ, ಕ್ಯಾಬಿನೆಟ್ ಪಾಯಿಂಟ್ ಅದೇ ಇವತ್ತು ಏನು ಹೇಳಿ ಇದರಲ್ಲಿ TP-JP ಮಾಡಲೇಬೇಕು ಸರ್. ಒಬ್ಬನ ಕೈಲಿ ಆಗ್ತಾ ಇಲ್ಲ, ಟೀಮ್ ಇಲ್ಲದೆ, ವಿತೌಟ್ ಟೀಮ್ MLA ಕೈಲಿ ಆಗ್ತಾ ಇಲ್ಲ. ಎಲ್ಲ ಕಡೆ ನಾವೇ ಇರಬೇಕು ಆಗ್ತದೆ. ಅಟ್ಲೀಸ್ಟ್ ಅವ್ರ ಫಂಡು ಇವ್ರ ಫಂಡು ಜಾಯಿನ್ ಆದರೆ ಜನ ಕೆಲಸ ಮಾಡ್ಬೋದು. ಅಲ್ಲ, ಈ ಸರಿ ಅದಕ್ಕೆ ಆದ್ಯತೆ ಕೊಟ್ಟಿಲ್ಲ. ಇಲ್ಲ, ಖಂಡಿತ ಗೊತ್ತಾಗಿರೋದು ಗೊತ್ತಾಗಿರೋದು. ಓಕೆ, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಆಗಲ್ಲ, ನೇರವಾಗಿ ಅನ್ಕೊಳ್ತೀನಿ. ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. TP-JP MLA ಟೀಮ್ ಇದ್ರೆ ಖಂಡಿತವಾಗ್ಲೂ ಜೊತೆಗಿದ್ರೆ ಒಂದು ಉತ್ತಮ ಆಡಳಿತ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ, ಮೈ ಒಪಿನಿಯನ್. ಸೊ ಅದರಿಂದ
ಆಗ್ಬೋದಾ? ಥ್ಯಾಂಕ್ ಯು. ಒಳ್ಳೆ